Hello everyone, welcome to Navras Math Tutorials, exercise number 11.2, question number 10. ನೋಡಿ ಏನ್ ಕೊಟ್ಟಿದ್ದಾರೆ, 2 persons could fit new windows in house in 3 days. ಓಕೆ, ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ, ಒನ್ ಆಫ್ ದ ಪರ್ಸನ್ಸ್ ಫೆಲ್ ಇಲ್ ಬಿಫೋರ್ ದ ವರ್ಕ್ ಸ್ಟಾರ್ಟೆಡ್. ಹೌ ಲಾಂಗ್ ವುಡ್ ದ ಜಾಬ್ ಟೇಕ್ ನೌ ಅಂತ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ, ಹೌ ಮೆನಿ ಪರ್ಸನ್ಸ್ ವುಡ್ ಬಿ ನೀಡೆಡ್ ಟು ಫಿಟ್ ದ ವಿಂಡೋಸ್ ಇನ್ 1 day ಅಂತ ಕೊಟ್ಟಿದ್ದಾರೆ. ನೋಡಿ, 2 persons ಫಿಟ್ ಮಾಡೋಕೆ 3 days ತಗೊಂತಾ ಇದ್ರು. ಅದರಲ್ಲಿ 1 person ಏನೋ ಹೆಲ್ತ್ ಇಶ್ಯೂ ಆಯ್ತು, ಸೊ 1 person ಬರ್ಲಿಲ್ಲ. ಇನ್ನು ಎಷ್ಟು ಜನ ಉಳಿದ್ರು? ಒಬ್ರೇ ಉಳಿದ್ರಲ್ವಾ. 2 persons ಅಲ್ಲಿ 1 person ಫೆಲ್ ಇಲ್ಲ ಅಂದ್ರೆ ಇನ್ನೊಬ್ರೇ ಉಳಿದ್ರು. ಸೊ 1 person ಗೆ ಎಷ್ಟು ಟೈಮ್ ಆಗುತ್ತೆ ಟು ಕಂಪ್ಲೀಟ್ ದ ಜಾಬ್ ಅಂತ ಕೇಳಿದ್ದಾರೆ. ನೋಡಿ, 2 persons 3 days ಅಲ್ಲಿ ಮಾಡಿದ್ರೆ 1 person ಗೆ ಮಾಡ್ಬೇಕು ಅಂದ್ರೆ ಅದೇ ಕೆಲಸ ಡಬಲ್ ಆಗತ್ತಲ್ವಾ, 6 days ಆಗುತ್ತೆ ಅಲ್ವಾ. ಆದ್ರೆ ನಾವು ಓರಲಿ ಹೇಳಕ್ ಬರಲ್ಲ, ನಾವು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೇಕು. ಓಕೆ, ಅದರಲ್ಲಿ ಇನ್ನೊಂದು ಕ್ವಶನ್, ಹೌ ಮೆನಿ ಪರ್ಸನ್ಸ್ ವುಡ್ ಬಿ ನೀಡೆಡ್ ಟು ಫಿಟ್ ದ ವಿಂಡೋಸ್ ಇನ್ 1 day ಅಂದ್ರೆ 1 day ನಲ್ಲೇ ಫಿಟ್ ಮಾಡೋದಕ್ಕೆ ಪರ್ಸನ್ಸ್ ಎಷ್ಟು ಬೇಕು ಅಂತ ಕೇಳಿದ್ದಾರೆ. ಫಸ್ಟ್ ನಾವ್ ಏನ್ ನೋಡ್ಕೋಬೇಕಿದ್ರಲ್ಲಿ, ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ನೋಡ್ಕೋಬೇಕು. ನೋಡಿ, 2 persons ಇದ್ದಾಗ 3 days ಆಗ್ತಾ ಇತ್ತು. ಓಕೆ, ಈಗ 1 person ಮಾಡ್ಬೇಕು ಅಂತಂದ್ರೆ ಇನ್ನೂ ಡೇಸ್ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ಪರ್ಸನ್ಸ್ ಡಿಕ್ರೀಸ್ ಆದ್ರೆ ಡೇಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಏನಾಗ್ತಾ ಇದೆ ಇಲ್ಲಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ. ಓಕೆ, ಈ ಸೆಕೆಂಡ್ ಒನ್ ಕೂಡ ನೋಡಿ, 1 day ಅಂದ್ರೆ ಇಲ್ಲಿ ಡೇಸ್ ಡಿಕ್ರೀಸ್ ಮಾಡಿದ್ದಾರೆ. ಡೇಸ್ ಡಿಕ್ರೀಸ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಪರ್ಸನ್ಸ್ ಜಾಸ್ತಿ ಬೇಕಲ್ವಾ, ಅದೇ ಅಷ್ಟೇ ಜಾಬ್ ಮಾಡೋದಕ್ಕೆ, ಕಂಪ್ಲೀಟ್ ದ ವರ್ಕ್ ಮಾಡೋದಕ್ಕೆ. ಸೊ ಇಲ್ಲಿನೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಯ್ತು. ಸೊ ಫಸ್ಟ್ ಬರ್ಕೊಳ್ಳೋಣ, ದಿಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಫಸ್ಟ್ ನೋಡ್ಕೋಬೇಕು ಇನ್ವರ್ಸ್ಲಿ ಪ್ರಪೋರ್ಷನಲ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ, ಆಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಈಗ ನೋಡಿ ಏನ್ ಬರ್ಕೋಬೇಕು, ಟೇಬಲ್ ಬರ್ಕೊಳ್ಳೋಣ. ನಂಬರ್ ಆಫ್ ಪರ್ಸನ್ಸ್, ಇನ್ನೊಂದು ನಂಬರ್ ಆಫ್ ಡೇಸ್. ಓಕೆ, ನೋಡಿ ಈಗ 2 persons ಇದ್ದಾಗ 3 days ಅಲ್ಲಿ ಮಾಡ್ತಾ ಇದ್ರು. ಈಗ ಅವ್ರು ಏನ್ ಹೇಳಿದ್ರೆ 1 person ಗೆ ಎಷ್ಟು ಡೇಸ್ ಆಗುತ್ತೆ ಅಂತ ಒಂದು ಕ್ವಶನ್ ಇದೆ. ಇನ್ನೊಂದು ಕ್ವಶನ್ ಅಲ್ಲಿ ಏನ್ ಕೇಳಿದರೆ 1 day ಅಂದ್ರೆ 1 day ನಲ್ಲಿ ಮಾಡೋದಕ್ಕೆ ಪರ್ಸನ್ಸ್ ಎಷ್ಟು ಬೇಕು ಅಂತ ಕೇಳಿದ್ದಾರೆ. ಸೊ ನಾವು ಲೆಟ್ ಮಾಡ್ಕೊಳ್ಳೋಣ. ಲೆಟ್ ದ ನಂಬರ್ ಆಫ್ ಡೇಸ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಅಂದ್ರೆ ಇದು ಎಕ್ಸ್ ಆಯ್ತು. ಓಕೆ, ಈಗ ಲೆಟ್ ದ ನಂಬರ್ ಆಫ್ ಪರ್ಸನ್ಸ್ ಬಿ ವೈ ಅಂತ ಇಟ್ಕೊಳ್ಳೋಣ. ಇದು ವೈ ಅಂತ ಆಯ್ತು. ಓಕೆ, ಈಗ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಗೊತ್ತಿದೆ ಅಲ್ವಾ. ಸೊ ನಾವೇನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ನೋಡಿ, ಎಕ್ಸ್ ಇಂಟು 1 ಈಸ್ ಈಕ್ವಲ್ಸ್ ಟು 3 ಇಂಟು 2 ಅಲ್ವಾ. ಸೊ ಎಕ್ಸ್ ಇಂಟು 1 ಅಂದ್ರೆ ಎಕ್ಸ್ ಆಯ್ತು, 3 2s 6 ಆಯ್ತು. ಇದೇನಿದು 6 ಅಂತಂದ್ರೆ ಡೇಸ್. ಓಕೆ, ಫಸ್ಟ್ ಕ್ವಶನ್ ಆನ್ಸರ್ ಇದು 6 days. ಹೌ ಲಾಂಗ್ ವುಡ್ ದ ಜಾಬ್ ಟೇಕ್ ನಾವು ಅಂತ ಹೇಳಿದ್ರಲ್ಲ, 6 days ವುಡ್ ಬಿ ಟೇಕ್. ಈಗ ನೆಕ್ಸ್ಟ್ ಒನ್ ವೈ ಫೈಂಡ್ ಔಟ್ ಮಾಡೋಣ. ಸೊ ವೈ ಫೈಂಡ್ ಔಟ್ ಮಾಡೋದಕ್ಕೆ ವೈ ಇಂಟು 1 ಇಸ್ ಈಕ್ವಲ್ ಟು ಸೇಮ್ 2 ಇಂಟು 3. ಈಗ ವೈ ಇಂಟು 1 ಅಂದ್ರೆ ವೈ ಬರುತ್ತೆ, 2 ಇಂಟು 3 ಮಾಡಿದ್ರೆ ಅಗೇನ್ 6 ಬರುತ್ತೆ. ಈ 6 ಏನಿದು ನಂಬರ್ ಆಫ್ ಪರ್ಸನ್ಸ್. ಸೊ 6 persons are needed to complete the work in 1 day. Okay, this is the answer. ಈಗ ನೆಕ್ಸ್ಟ್ ಒನ್ ನೋಡಿ, 11th one ಏನ್ ಕೊಟ್ಟಿದ್ದಾರೆ, a school has 8 periods a day, each of 45 minutes duration. How long would each period be if the school has 9 periods a day, assuming the number of school hours to be the same ಅಂತ ಕೊಟ್ಟಿದ್ದಾರೆ. ಒಂದು ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ 8 periods ಇದೆ, 1 day ನಲ್ಲಿ 8 periods ಇದೆ, ಡ್ಯೂರೇಷನ್ ಎಷ್ಟಿದೆ 45 minutes ಈಚ್ ಪೀರಿಯಡ್ ಇದೆ. ಸೊ ಅವ್ರೇನ್ ಕೇಳ್ತಾ ಇದ್ದಾರೆ,
ಇಫ್ ಸ್ಕೂಲ್ ಹ್ಯಾಸ್ 9 periods a day, ಸ್ಕೂಲ್ ಟೈಮಿಂಗ್ಸ್ ಸೇಮ್ ಇರುತ್ತೆ, ಮುಂಚೆ ಯಾವ ರೀತಿ ಇತ್ತು ಈಗ್ಲೂ ಅದೇ ರೀತಿ ಇರುತ್ತೆ, ಆದ್ರೆ ಪೀರಿಯಡ್ಸ್ ಮಾತ್ರ ಇನ್ಕ್ರೀಸ್ ಮಾಡ್ಬೇಕಂತ ಅನ್ಕೊಂತಾ ಇದ್ದಾರೆ, 9 periods ಮಾಡೋಣ ಅಂತ. ಓಕೆ, ಸೊ ಡ್ಯೂರೇಷನ್ ಆಫ್ ಪೀರಿಯಡ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಇಲ್ಲಿ ನಾವು ಬರ್ಕೊಳ್ಳೋಣ. ಫಸ್ಟ್ ನೋಡಿ, ಫಸ್ಟ್ ಇದು ಅರ್ಥ ಮಾಡ್ಕೊಳ್ಳೋಣ, ಡೈರೆಕ್ಟ್ಲಿ ಇದೇನಾ ಇನ್ವರ್ಸ್ಲಿ ಇದೇನಾ ಅಂತ ನೋಡ್ರಿ. 8 ಇಂದ 9 ಅಂದ್ರೆ ಪೀರಿಯಡ್ಸ್ ಇನ್ಕ್ರೀಸ್ ಮಾಡ್ದಂಗಲ್ಲ ಡ್ಯೂರೇಷನ್ ಏನಾಗುತ್ತೆ, 45 minutes. 8 periods ಇದ್ದಾಗ 45 minutes ಇತ್ತು ಡ್ಯೂರೇಷನ್. ಈಗ 9 periods ಆದ್ರೆ ಡ್ಯೂರೇಷನ್ ಕಡಿಮೆ ಆಗುತ್ತಲ್ವಾ, ಯಾಕಂದ್ರೆ ಸ್ಕೂಲ್ ಟೈಮಿಂಗ್ ಅಂತ ಅಷ್ಟೇ ಇದೆ, ಸ್ಕೂಲ್ ಟೈಮಿಂಗ್ ಹೆಚ್ಚಾಗ್ತಾ ಇಲ್ಲ. ಸೊ ಅಷ್ಟರಲ್ಲಿ ನಾವು 9 periods ಮಾಡ್ಬೇಕಂದ್ರೆ ಡ್ಯೂರೇಷನ್ ಕಡಿಮೆ ಆಗುತ್ತೆ. ಸೊ ನಾವೇನ್ ಹೇಳ್ಬೋದು, ದಿಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದು. ಫಸ್ಟ್ ಇದನ್ನ ಅರ್ಥ ಮಾಡ್ಕೋಬೇಕು, ದಿಸ್ ಈಸ್ ಇನ್ವರ್ಸ್ಲಿ, ಡೈರೆಕ್ಟ್ಲಿ ಇದೆನಾ ಇನ್ವರ್ಸ್ಲಿ ಇದೆನಾ ಅಂತ ಅವರು ಕೊಡಲ್ಲ. ಇದು ಡೈರೆಕ್ಟ್ಲಿ ಇದೆನಾ ಇನ್ವರ್ಸ್ಲಿ ಅವ್ರು ಕೊಡಲ್ಲ, ನಾವೇ ಅರ್ಥ ಮಾಡ್ಕೋಬೇಕು ಕ್ವಶನ್ ಓದಿ. ಸೊ ಬರ್ಕೊಳ್ಳೋಣ, ನಂಬರ್ ಆಫ್ ಪೀರಿಯಡ್ಸ್, ಇನ್ನೊಂದು ಡ್ಯೂರೇಷನ್ ಆಫ್ ಈಚ್ ಪೀರಿಯಡ್. ನೋಡಿ, ನಂಬರ್ ಆಫ್ ಪೀರಿಯಡ್ಸ್ 8 ಇರುವಾಗ ಡ್ಯೂರೇಷನ್ ಆಫ್ ಈಚ್ ಪೀರಿಯಡ್ ಎಷ್ಟಿತ್ತು, 45 minutes ಇತ್ತು. ಇಲ್ಲಿ ಇನ್ ಮಿನಿಟ್ಸ್ ಅಂತ ಬರ್ಕೊಂಡಿರ್ತೀನಿ. ಓಕೆ, ಈಗ 9 periods ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಡ್ಯೂರೇಷನ್ ಆಫ್ ಈಚ್ ಪೀರಿಯಡ್ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಸೊ ನಾವು ಲೆಟ್ ಮಾಡ್ಕೊಳ್ಳೋಣ, ಲೆಟ್ ದ ಡ್ಯೂರೇಷನ್ ಆಫ್ ಈಚ್ ಪೀರಿಯಡ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರೋದ್ರಿಂದ ನಾವೇನ್ ಮಾಡ್ಬೇಕಾಗತ್ತೆ, ಪ್ರಾಡಕ್ಟ್ 9 into x, ಇದನ್ನ x ಅಂತ ಅನ್ಕೊಂಡಿದೀವಲ್ವಾ. ಸೊ 9 into x is equals to 8 into 45. ಓಕೆ, x is equals to same 8 into 45 ಅಪಾನ್ ಈ 9 ಈಕ್ವಲ್ಸ್ ಟು ಕಡೆ ಹೋದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ನೋಡಿ, ಈಗ ಕ್ಯಾನ್ಸಲೇಷನ್ ಮಾಡೋಣ. 9 1 9 5 ಈಗ ಏನ್ ಉಳಿತು, 8 into 5, 8 5 40. ಇದೇನಿದು ಮಿನಿಟ್ಸ್. ಓಕೆ, ಇಲ್ಲಿ ಬರೆಯೋಣ. ಇಲ್ಲದ್ರೆ ಅವ್ರೇನ್ ಕೇಳಿದ್ದಾರೆ, ಈಚ್ ಪೀರಿಯಡ್ ವುಡ್ ಬಿ 40 minutes. Okay, this is the answer.